ಜೀವಕ್ರಿಯೆಗಳು ಅಂತಕ್ಕಂಥ ಪಾಠ ಇದೆ. ಈ ಪಾಠದಲ್ಲಿ ಮೋಸ್ಟ್ ಆಗಿ 6ರಿಂದ 7 ಅಂಕದ ಪ್ರಶ್ನೆಗಳು ಬರ್ತಾವೆ. ಸೊ ಯಾವೆಲ್ಲ ಪ್ರಶ್ನೆಗಳು ಬರ್ತಾವೆ, ಅದರ ಉತ್ತರ ಏನು ಅನ್ನೋದನ್ನು ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ SSLC ಸೈನ್ಸ್ ಎಕ್ಸಾಮ್ 10/4/2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಭಾಳಷ್ಟು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಒಂದು ಸಾರಿ ಹೋಗಿ ನೋಡಿ. ಸೊ ನೀವೆಲ್ಲ ಏನೇನು ಕಲ್ಕೊಂಡು ಹೋಗಬೇಕು ಅಂತಂದರೆ, ಸ್ವಪೋಷಕ ಮತ್ತು ಪರಪೋಷಕ ನಡುವೆ ಇರತಕ್ಕಂಥ ವ್ಯತ್ಯಾಸ, ವಿಶೇಷವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಸಮೀಕರಣ, ಓಕೆ, ಅದರ ಹಂತಗಳು, ಪತ್ರರಂಧ್ರ ಹೇಗೆ ಕೆಲಸ ಮಾಡ್ತದೆ ಅನ್ನೋದು, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಅಂಗಗಳು ಭಾಗವಹಿಸ್ತವೆ, ಅದರ ಕೆಲಸ ಏನು, ವಿಶೇಷವಾಗಿ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಕಿಣ್ವಗಳು ಯಾವ್ಯಾವು, ಆ ಕಿಣ್ವಗಳು ಮಾಡ್ತಕ್ಕಂಥ ಕಾರ್ಯಗಳು, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ ಹೇಗೆ ಆಗ್ತದೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವೆ ವ್ಯತ್ಯಾಸವನ್ನು ಬರೆಯೋದು, ಮಾನವನಲ್ಲಿ ಉಸಿರಾಟ ಕ್ರಿಯೆಯ ವಿವರಣೆಯನ್ನು ಬೇಕು, ಹೃದಯದ ರಚನೆಯ ಚಿತ್ರ, ಅದರಲ್ಲಿ ಭಾಗವಹಿಸ್ತಕ್ಕಂಥ ಅಂಗಗಳು, ಅದರ ಕೆಲಸ ನೋಡ್ಕೊಡ್ರಿ. ಇಮ್ಮಡಿ ಪರಿಚಲನೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ರಕ್ತನಾಳಗಳು, ಅದರ ಪ್ರಕಾರಗಳೇನು, ರಚನೆ ಮತ್ತು ಕಾರ್ಯ, ರಕ್ತದ ಘಟಕಗಳು ಯಾವ್ಯಾವಿದ್ದಾವೆ, ಅದರ ಕಾರ್ಯ ಏನು, ದುಗ್ಧರಸ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮತ್ತು ಆಹಾರದ ಸಾಗಾಣಿಕೆ ಹೇಗಿದ್ದಾವೆ, ನೆಪ್ರಾನ್ನ ರಚನೆ ಮತ್ತು ಮೂತ್ರದ ಉತ್ಪಾದನೆ, ಸಸ್ಯಗಳಲ್ಲಿ ವಿಸರ್ಜನೆ, ವಿಶೇಷವಾಗಿ 2 ಚಿತ್ರ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಮಾನವನ ಜೀರ್ಣಾಂಗ ವ್ಯೂಹ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಬೇಸಿಕ್ ಆಗಿ. ಸೊ ಇಲ್ಲಿಂದನೇ ಕ್ವಶನ್ಸ್ ಬರ್ತಾವೆ, ಇಷ್ಟು ನೀವು ನೋಡ್ಕೊಂಡು ಹೋಗಬೇಕಾಗಿತ್ತು. ಇನ್ನು ಇವುಗಳ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳಿದಾವೆ ಅನ್ನೋದನ್ನು ಸಹಿತನೂ ಕೂಡ ನೋಡೋಣ. ಎಸ್, ಕೆಳಮಟ್ಟದ ಜೀವಿಗಳಾದ ಏಕಕೋಶ ಜೀವಿಗಳಲ್ಲಿ ನಡೆಯುವ ಜೀವನ ಕ್ರಿಯೆಯನ್ನು ಹೆಸರಿಸಿ ಅಂದರೆ ಅದು ವಿಸರಣೆ ಕ್ರಿಯೆ. ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ. ಏಕೆ? ಆಹಾರದ ವಿಭಜನೆ ಮತ್ತು ಶಕ್ತಿಯ ಬಿಡುಗಡೆ. ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು? ಚಲನೆ, ಪೋಷಣೆ, ಬೆಳವಣಿಗೆ. ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿದೆ? ಪೋಷಣೆ, ಉಸಿರಾಟ, ಸಾಗಾಣಿಕೆ, ಬೆಳವಣಿಗೆ, ವಿಸರ್ಜನೆ. ಪೋಷಣೆ ಅಂದರೆ ಏನು? ಜೀವಿಗಳು ಆಹಾರ ಸೇವಿಸಿ ಜೀರ್ಣಿಸಿ ಅದನ್ನು ರಕ್ತಗತವನ್ನಾಗಿ ಮಾಡಿಕೊಳ್ಳೋ ಪ್ರಕ್ರಿಯೆ. ಹೇಳಿತು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ, ರಾಸಾಯನಿಕ ಕ್ರಿಯೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಕ್ವಶನ್ಸನ್ನು ಸಹಿತ ಕೇಳ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಇಮ್ಮಡಿ ಪರಿಚಲನೆ ಕೇಳಿತು, ರಕ್ತ 2 ಬಾರಿ ಹೃದಯವನ್ನು ಹಾದು ಹೋಗೋದು. ಇಲ್ಲಿ ಕವಾಟಗಳ ಕೆಲಸ ಏನು? ರಕ್ತ ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯೋದು ಕವಾಟಗಳ ಕೆಲಸ. ಅಭಿಧಮನಿಗಳ ಕೆಲಸ ವಿವಿಧ ಅಂಗಗಳಿಂದ ರಕ್ತಗಳನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ಕೊಡೋದು. ಅಪಧಮನಿಗಳ ಕೆಲಸ ಹೃದಯದಿಂದ ವಿವಿಧ ಅಂಗಗಳಿಗೆ ರಕ್ತ ಕೊಂಡೊಯ್ಯೋದು. ವೆರಿ ಇಂಪಾರ್ಟೆಂಟ್. ರಕ್ತದಲ್ಲಿ ಕಿರುತಟ್ಟೆಗಳ ಕಾರ್ಯವೇನು? ರಕ್ತ ಹೆಪ್ಪುಗಟ್ಟದಂತೆ ಸೋರಿಕೆ ನಿಲ್ಲಿಸೋದು. ವಸ್ತು ಸ್ಥಾನಾಂತರ ಅಂದರೆ ಏನು? ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯೇ ವಸ್ತು ಸ್ಥಾನಾಂತರಣ. ಓಕೆ, ಸೊ ಇವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ಒಂದು ಸರಿ ನೀವು ಏನು ಮಾಡಬೇಕು, ನೋಡ್ಕೊಂಡು ಹೋಗಲೇಬೇಕಾಗ್ತದೆ. ದುಗ್ಧ ರಸದ ಕಾರ್ಯ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅದ. ಓಕೆ, ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ನಲ್ಲಿ ಜೀವಿಗಳಲ್ಲಿ ನಡೆಯುವ ಪ್ರಮುಖ ಜೀವಕ್ರಿಯೆಗಳು ಈಗಾಗಲೇ ಹೇಳಿತ್ತು. ಸಸ್ಯಗಳಲ್ಲಿ ಹೇಗೆ, ಜೀವಿಗಳಲ್ಲಿ ಹೇಗೆ. ಆಮೇಲೆ ಒಂದೇ ಜೀವಿಯ ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್ ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರ ಏನದ, ಜೀರ್ಣಕಾರಿ ಕಿಣ್ವಗಳ ಪಾತ್ರವೇನು. ಓಕೆ, ನೆಕ್ಸ್ಟ್ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕೆರಳು ಹೇಗೆ ವಿನ್ಯಾಸಗೊಂಡಿದೆ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಕಾಣಿಕೆ ಹೇಗೆ ಆಗಿದೆ. ಇದನ್ನು ನೋಡ್ಕೊಂಡೋಗಿ ನೆಫ್ರಾನ್ನ ರಚನೆ ಮತ್ತು ಕಾರ್ಯಗಳ ವಿವರಣೆ ವೆರಿ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಮೂತ್ರಪಿಂಡ ಉತ್ಪತ್ತಿಯಾದ ಮೂತ್ರ ಹೇಗೆ ನಿಯಂತ್ರಣವನ್ನು ಮಾಡ್ತದೆ. ಎಸ್, ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳೇನು. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವಿಸರ್ಜನೆ ಆಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಯಾವ್ಯಾವಿದ್ದಾವೆ. ಹೃದಯ ವಿಭಿನ್ನ ಕೋಣೆಗಳನ್ನು ಹೊಂದಲಿಕ್ಕೆ ಕಾರಣ ಏನು. ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳೇನು, ಇದರ ಕೆಲಸಗಳು ಏನು. ಇಲ್ಲಿ ಹೃದಯ, ರಕ್ತ ಮತ್ತು ರಕ್ತನಾಳಗಳು ಅಂತ 3 ಬರ್ತವೆ. ರಕ್ತ ವಿಶೇಷವಾಗಿ ಪೋಷಕಾಂಶಗಳು, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ತ್ಯಾಜ್ಯ ವಸ್ತುಗಳ ಸಾಗಾಣಿಕೆ ಮಾಡ್ತದೆ. ಹೃದಯ ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಯುಕ್ತ ರಕ್ತವನ್ನು ಕ್ರಮವಾಗಿ ಶ್ವಾಸಕೋಶಗಳಿಗೆ ಮತ್ತು ದೇಹದ ಇತರೆ ಭಾಗಗಳಿಗೆ ಪಂಪವನ್ನು ಮಾಡ್ತದೆ. ರಕ್ತನಾಳಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಗಾಣಿಕೆಯನ್ನು ಮಾಡ್ತವೆ. ಸೊ ಹೇಳಿತು ಚಿತ್ರ 6.3 ಮೋಸ್ಟ್ ಇಂಪಾರ್ಟೆಂಟ್ ಅದ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಇಲ್ಲಿ ಈ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದಲ್ಲಿ ಕಾವಲು ಜೀವಕೋಶಗಳು, ಓಕೆ, ಪತ್ರರಂಧ್ರ, ಕ್ಲೋರೋಫ್ಲಾಸ್ಟ್, ಇವುಗಳನ್ನು ಗುರುತಿಸ್ತಕ್ಕಂಥದ್ದು ತಮ್ಗೆ ಏನಾಗಬೇಕಪ್ಪ ಅಂದರೆ ಬರಬೇಕಾಗ್ತದೆ. ಈ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ. ಕೆಲವೊಂದು ಸರಿ ಚಿತ್ರಗಳನ್ನು ಕೊಟ್ಟು ಎಸ್ ಅದರ ಅಂಗಗಳನ್ನು ಸಹಿತ ಭಾಗಗಳನ್ನು ಸಹಿತ ಗುರುತಿಸಲಿಕ್ಕೆ ಕೇಳ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮಾನವನ ಹೃದಯದ ನೀಳಛೇದ ನೋಟ
ಅದು 6.10ರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ವಿಶೇಷವಾಗಿ ಮಹಾ ಅಪಧಮನಿ ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಉಚ್ಚ ಅಭಿಧಮನಿ, ಅವೆಲ್ಲ ಏನೇನು ರಕ್ತವನ್ನು ಹೇಗೆ ತರ್ತಾವ, ಹೇಗೆ ಕೊಂಡೊಯ್ತಾವ, ಎಲ್ಲ ಬಾಣದ ಚಿಹ್ನೆಗಳನ್ನು ನಿಮಗೆ ಹಾಕಲಿಕ್ಕೆ ಬರಬೇಕು. ಸುಮ್ಮನೆ ಅದು ಚಿತ್ರಗಳನ್ನ ತೆಗೆಯುವಂಥದ್ದಲ್ಲ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಇದು ಬಲ ಹೃತ್ಕರ್ಣ ಇದೆ, ಇದು ಮಹಾ ಅಪಧಮನಿ ಇದೆ. ಹೀಗೂ ಕೂಡ ನಿಮಗೆ ಚಿತ್ರ ಕೊಟ್ಟು ಅದರ ಭಾಗಗಳನ್ನು ಗುರುತಿಸ್ಬೋದು. ಭಾಗಗಳ ಕಾರ್ಯಗಳಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನೊಂದು ಚಿತ್ರ ಬಂತು 6.6ರಲ್ಲಿ ಮಾನವನ ಜೀರ್ಣಾಂಗ ವ್ಯೂಹ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇದು ಚಿತ್ರ ಇರಲಿಲ್ಲ ಅಂದ್ರೆ ವಿಶೇಷವಾಗಿ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಯಾವ ಅಂಗಗಳು ಭಾಗವಹಿಸ್ತಾವ, ಅದರ ಕೆಲಸ ಏನು, ಇದರಲ್ಲಿ ಕಿಣ್ವಗಳು ಅಂತ ಬರ್ತದೆ. ಸೊ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಿಣ್ವಗಳು ಯಾವ್ಯಾವು, ಅದರ ಕೆಲಸ ಏನು, ಅದನ್ನು ನೋಡ್ಕೊಂಡೋಗಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಈ ಥರ ಡಿಫಿಕಲ್ಟಿ ಡಯಾಗ್ರಾಮ್ಸ್ಗಳನ್ನು ಕೊಡೋದಿಲ್ಲ. ಸಿಂಪಲ್ ಡಯಾಗ್ರಾಮ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬತ್ತು 6.13ರಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ಗಳು ಬರ್ಬೋದು. ಮತ್ತು ಇದು ಈಸಿ ಡಯಾಗ್ರಾಮ್ ಅದ. ಇಲ್ಲಿ ರೆಡ್ ಎಡ ರೀನಲ್ ಅಪಧಮನಿ, ಎಡಮೂತ್ರಪಿಂಡ, ಎಡ ರೀನಲ್ ಅಭಿಧಮನಿ, ಮಹಾಪಧಮನಿ, ಎಡಮೂತ್ರನಾಳ, ಮಹಾ ಅಭಿಧಮನಿ, ಮೂತ್ರಕೋಶ, ಮೂತ್ರದ್ವಾರ, ಇವೆಲ್ಲ ಅಂಗಗಳು ಭಾಗವಹಿಸ್ತಾವಲ್ಲ, ಅದ್ರದ್ದು ಎಲ್ಲ ನಿಮಗೆ ಏನಾಗಬೇಕು, ವಿವರಣೆ ಗೊತ್ತಾಗಬೇಕು. ಇನ್ನು ಲಾಸ್ಟ್ ಬಂತು 6.14ರಲ್ಲಿ ನೆಪ್ರಾನ್ಗಳ ರಚನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಈ ಚಿತ್ರವನ್ನು ಸಹಿತ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ಟೈಮ್ ಇದನ್ನು ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದರು. ಅದರಲ್ಲಿ ಗ್ಲೆಮೋರುಲಸ್ ಆಗಿರ್ಬೋದು, ಬೋಮನ್ ಕ್ಯಾಪ್ಸೂಲ್, ಓಕೆ, ನೆಕ್ಸ್ಟ್ ಹೆಣ್ಣಿಯ ಕುಣಿಕೆ, ನೆಕ್ಸ್ಟ್ ದುಗ್ಧರಸ ಸುರುಳಿನಾಲಿಕೆ, ಸಂಗ್ರಹಣಾ ನಾಳ. ಸೊ ಇವೆಲ್ಲ ಹೇಗಿದ್ದಾವೆ ಅನ್ನೋದನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಇಷ್ಟಿತ್ತು ಜೀವ ಕ್ರಿಯೆಗಳ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಏನೇನು ಹೇಳಿದ್ದೀನಿ ಅನ್ನೋದೆಲ್ಲನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇಷ್ಟು ಬಿಟ್ಟರೆ ಬೇರೆ ಕ್ವಶನ್ಸ್ಗಳು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಲೆಸನ್ನಲ್ಲಿ ನೀವೆಲ್ಲ ಏನೇನು ಕನ್ಸಂಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾವೇನು ಮಾಡಿದ್ದೀವಿ, ಎಳೆಯಾಗಿ ಕೊಟ್ಟಿದ್ದೀವಿ. ಮತ್ತು ಇವುಗಳೇ ಏನಾಗದವಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಬರಲಿಕ್ಕೆ ಲೈಕ್ ಅದಾವೆ. ಅದು ಡೈರೆಕ್ಟಾಗಿ ಆದರೂ ಬರ್ಬೋದು, ಅಪ್ಲೈಡಲ್ಲಿ ಆದರೂ ಕೂಡ ಬರ್ಬೋದು. ಇನ್ನು ನೀವು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಚೆನ್ನಾಗಿ ಕುಂತು ಪ್ರಿಪ್ರೇಷನನ್ನು ಮಾಡಿಕೊಂಡು ಹೋಗಬೇಕು. ಸೊ ಮುಂದೆ ಬರ್ತಕ್ಕಂಥ ಪಾಠ ಯಾವುದಪ್ಪ ಅಂತಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಹಿಂದಿನ ವಿಡಿಯೋಗಳನ್ನು ನೋಡಬೇಕು. ಬಹಳಷ್ಟು ಲೈಕ್ಗಳನ್ನು ನಮಗೆ ಬೇಕಾಗ್ತವೆ. ಲೈಕ್ ಶೇರ್ಗಳು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾನೆ ಇರಬೇಕು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ